ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಅಂಗಡಿಯಲ್ಲಿ ರೀಚಾರ್ಜಸ್ಸನ್ನು ಮಾಡೋರಿದ್ರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೆ ಹೆಲ್ಪ್ ಆಗುತ್ತೆ. ಗಾಯ್ಸ್, ನೀವು ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಬೇಕು ಅಂತಂದರೆ ಪ್ಲೇಸ್ಟೋರಲ್ಲಿ ನೀವು ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಗಾಯ್ಸ್, ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪನ್ನು ಯಾವ ರೀತಿಯಾಗಿ ಲಾಗಿನ್ ಮಾಡ್ಕೊಳ್ಳೋದು ಅಂತ ನಿಮಗೆ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಒಂದು ವಿಡಿಯೋನ ನೀವು ನೋಡಬೇಕು ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಳ್ಬೋದು. ಗಾಯ್ಸ್, ಈಗ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಗಾಯ್ಸ್, ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಸ್ಟಲ್ಲಿ ಆ್ಯಡ್ ಮನಿ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. UPI ಅಂತ ಬರುತ್ತೆ ಮತ್ತು UPI ಅಂತ ಬರುತ್ತೆ. ಇಲ್ಲಿ ನೀವು ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಗ್ಯಾಲಕ್ಸಿ ಅಕೌಂಟ್ಗೆ, ವ್ಯಾಲೆಟ್ಗೆ ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಬೋದು. ಆಯಿತಾ, ಅಮೌಂಟನ್ನು ಆ್ಯಡ್ ಮಾಡಿಕೊಂಡ್ರೆ ಮಾತ್ರ ನೀವು ಎಲ್ಲ ರೀತಿಯಂಥ ರೀಚಾರ್ಜಸ್ಗಳನ್ನು ಮಾಡ್ಬೋದು. ಗಾಯ್ಸ್, ನಂತರ ಮೊಬೈಲ್ ರೀಚಾರ್ಜ್ ಅಂತ ಇದೆ. ಮೊಬೈಲ್ ರೀಚಾರ್ಜ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಅಂತ ಬರುತ್ತೆ. ಅಲ್ಲಿ ನೀವು ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಂಡು ಕಡೆಗೆ ನಂತರ ಏರ್ಟೆಲ್, BSNL ಹಾಗೆ ವೊಡಾಫೋನ್, ಜಿಯೋ ಯಾವ್ದು ಬೇಕೋ ಅದನ್ನು ಸೆಲೆಕ್ಟನ್ನು ಮಾಡಿಕೊಂಡು ನೀವು ರೀಚಾರ್ಜನ್ನು ಮಾಡ್ಬೋದು. ನಂತರ ಗಾಯ್ಸ್, DTH ರೀಚಾರ್ಜ್ ಅಂತ ಇದೆ. ನೀವು ಇಲ್ಲಿ TV ರೀಚಾರ್ಜಸನ್ನು ಮಾಡ್ಬೋದು. ಅದರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಏರ್ಟೆಲ್ DTH ಹಾಗೆ ಬಿಗ್ TV, ಡಿಶ್ TV, ಸನ್ ಡೈರೆಕ್ಟ್, ಟಾಟಾ ಸ್ಕೈ, ವೊಡಾಫೋನ್ DTH ಎಲ್ಲ ಕೂಡ ಬರುತ್ತೆ. ನೀವು ಯಾವುದು ಬೇಕೋ ಅದನ್ನು ಇಲ್ಲಿ ರೀಚಾರ್ಜನ್ನು ಮಾಡ್ಕೊಳ್ಬೋದು. ಗಾಯ್ಸ್, ನಂತರ ಬ್ಯಾಕ್ ಬಂದು ನಂತರ ಇಲ್ಲಿ ಬಿಲ್ ಸರ್ವಿಸಸ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸುಮಾರು ಆಪ್ಷನ್ಸ್ಗಳು ಇದ್ದಾವೆ. ಇಲ್ಲಿ ಕ್ರೆಡಿಟ್ ಕಾರ್ಡ್, ಪೋಸ್ಟ್ ಪೇಯ್ಡ್ ಹಾಗೆ ಎಲೆಕ್ಟ್ರಿಸಿಟಿ, ನೀವು ಇಲ್ಲಿ ಸುಮಾರು ಬಿಲ್ಗಳನ್ನು ತುಂಬೋದು. ಆಯಿತಾ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಬಿಲ್ಗಳನ್ನು ಈ ಒಂದು ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪಲ್ಲಿ ನೀವು ಪೇಯನ್ನು ಮಾಡ್ಬೋದು. ಗಾಯ್ಸ್, ನಂತರ ಕೆಳಗಡೆ ಬಂದಾಗ ಇಲ್ಲಿ OTT ಸಬ್ಸ್ಕ್ರಿಪ್ಷನ್ ಅಂತ ಇದೆ, ಹಾಗೆ ಲೈವ್ ಚಾಟ್. ನೀವು ಗ್ಯಾಲಕ್ಸಿ ರೀಚಾರ್ಜ್ ಅವ್ರ ಹತ್ರ ನೀವು ಲೈವ್ ಚಾಟನ್ನು ಮಾಡ್ಬೋದು. ಲೈವ್ ಚಾಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಹೌ ಕ್ಯಾನ್ ವಿ ಹೆಲ್ಪ್ ವಿತ್ ಗ್ಯಾಲಕ್ಸಿ ರೀಚಾರ್ಜ್ ಅಂತ. ನಿಮಗೆ ಏನು ಕ್ವಶನ್ ಅಂದರೂ ಕೇಳಬೇಕು ಅಂತಂದರೆ ಇಲ್ಲಿ ಕೆಳಗಡೆ ನಿಮಗೆ ಟೈಪ್ ಮಾಡಿ ನೀವು ಕ್ವಶನನ್ನು ಕೇಳ್ಬೋದು. ಆಯಿತಾ, ನಂತರ ಬ್ಯಾಕ್ ಬಂದಾಗ ಇಲ್ಲಿ ಟಾಕ್ ಟು ಅಸ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದರೆ ನೀವು ಅವ್ರ ಹತ್ರ ಕಾಲ್ ಮಾಡಿ ಮಾತಾಡ್ಬೋದು. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಲ್ ಆ್ಯಪ್ ಓಪನ್ ಆಗಿ ನಂಬರ್ ಬರುತ್ತೆ. ಹಾಗೆ ವ್ಯಾಲೆಟ್ ಬ್ಯಾಲೆನ್ಸ್ ಅಂತ ಇದೆ. ನೀವು ಇಲ್ಲಿ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೋದು. ವ್ಯಾಲೆಟ್ ಬ್ಯಾಲೆನ್ಸ್ ಕೆಳಗಡೆ ನೋಡಿ 38.77 ಅಂತ ಬಂದಿದೆ ಅಲ್ವಾ. ಗಾಯ್ಸ್, ಹಾಗೆ ಇಲ್ಲಿ ಪ್ರೊಫೈಲ್ ಅಂತ ಇರುತ್ತೆ. ಪ್ರೊಫೈಲ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಪ್ರೊಫೈಲನ್ನು ನೋಡ್ಕೊಳ್ಬೋದು. ಪ್ರೊಫೈಲನ್ನು ಎಡಿಟ್ ಬೇಕು ಅಂತಂದರೆ ಎಡಿಟನ್ನು ಮಾಡ್ಕೊಳ್ಬೋದು. ಇಲ್ಲಿ ತುಂಬ ರೀತಿಯಂಥ ಆಪ್ಷನ್ಸ್ಗಳು ಇದ್ದಾವೆ, ಇಲ್ಲಿ ನೋಡ್ತಾ ಇದ್ದೀರಲ್ವ. ಇದನ್ನೆಲ್ಲ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಆಯಿತಾ ಗಾಯ್ಸ್, ನಂತರ ಈ ಕಡೆ ರೈಟ್ ಸೈಡಲ್ಲಿ ಹಿಸ್ಟ್ರಿ ಅಂತ ಇದೆ ನೋಡಿ, ಹಿಸ್ಟ್ರಿ ಮೇಲ್ಗಡೆ ಕ್ಲಿಕ್ ಮಾಡಿ. ಹಿಸ್ಟ್ರಿ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅವೈಲೇಬಲ್ ಬ್ಯಾಲೆನ್ಸ್ ಬರುತ್ತೆ, ಹಾಗೆ ಇಲ್ಲಿ ಟ್ರಾನ್ಸ್ಫರ್ ಸರ್ಚ್ ಅಂತ ಬರುತ್ತೆ, ಹಾಗೆ ಆಲ್ ರಿಪೋರ್ಟ್ಸ್, ನೀವು ರಿಚಾರ್ಜ್ ಮಾಡಿರುವಂಥ ರಿಪೋರ್ಟ್, ಹಾಗೆ ಕ್ಯಾಶ್ ಬ್ಯಾಕ್, ನಿಮಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ, ಹಾಗೆ ಪೇಮೆಂಟ್ ಹಿಸ್ಟ್ರಿ, ನಿಮ್ಮ ಪೇಮೆಂಟ್ ಮಾಡಿರೋದು ನಿಮ್ಮ ಬ್ಯಾಂಕ್ ಅಕೌಂಟಿಂದ ರೀಚಾರ್ಜ್ ಗ್ಯಾಲಕ್ಸಿಗೆ ತಗೊಂಡಿರುವಂಥ ಪೇಮೆಂಟ್ ಹಿಸ್ಟ್ರಿ ಕೂಡ ತೋರಿಸುತ್ತೆ. ಹಾಗೆ ಹೋಲ್ಡ್ ಆ್ಯಂಡ್ ಲೈನ್ ಅಕೌಂಟ್ಸ್, ನಿಮ್ಮ ಅಮೌಂಟ್ ಏನಾದರೂ ಹೋಲ್ಡ್ ಆಗಿದ್ರೆ ಅದು ಕೂಡ ತೋರಿಸುತ್ತೆ. ಆಯಿತಾ ಗಾಯ್ಸ್, ನಂತರ ಇಲ್ಲಿ ಮೇಲ್ಗಡೆ ನಿಮಗೆ ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲೂ ಕೂಡ ಸುಮಾರು ಆಪ್ಷನ್ಸ್ಗಳು ಇದ್ದಾವೆ, ಸೆಟ್ಟಿಂಗ್ಸ್ ಮಾಡ್ಕೊಳ್ಬೋದು, ಹಾಗೆ ಪ್ರೈವೇಸಿ ಪಾಲಿಸಿ ಎಲ್ಲ ಕೂಡ ಇದೆ. ಆಯಿತಾ, ಇದನ್ನು ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕೂಡ ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ನೀವು ಗ್ಯಾಲಕ್ಸಿ ರೀಚಾರ್ಜ್ ಆ್ಯಪನ್ನು ಯೂಸನ್ನು ಮಾಡ್ಕೊಳ್ಬೋದು ಅಂತ. ಗಾಯ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಯೂಸನ್ನು ಮಾಡೋದು ಅಂತ. ನಿಮಗೆ ಈ ಒಂದು ವಿಡಿಯೋ ಕಡೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ, ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.